ವಿ ರೀಚ್ ಅಕಾಡೆಮಿ ಯೂಟ್ಯೂಬ್ ಚಾನೆಲಿಗೆ ಎಲ್ರಿಗೂ ಸ್ವಾಗತ. ಸೊ ಈ ಚಾನೆಲ್ನಲ್ಲಿ ಪ್ರೊಫೆಷ್ನಲ್ ಕೋರ್ಸಸ್ಗಳಾದ CA, CS, CMA ಇದರ ಅಕಾಡೆಮಿಕ್ ಅಪ್ಡೇಟ್ ಮತ್ತು ಇತರ ಅಪ್ಡೇಟ್ಗಳನ್ನು ನಾವು ಕಾಲಕಾಲಕ್ಕೆ ವಿಡಿಯೋ ರೂಪದಲ್ಲಿ ಈ ಚಾನೆಲಲ್ಲಿ ನಾವು ಪ್ರಸಾರ ಮಾಡ್ತಾ ಇರ್ತೇವೆ. ಈ ಚಾನೆಲ್ನ ಉಪಯೋಗವನ್ನು ಪಡೆಯುವುದಕ್ಕೆ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ನವರ ಜೊತೆ ಶೇರ್ ಮಾಡಿ ಅಂಥೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ಈ ವಿ ರೀಚ್ ಯೂಟ್ಯೂಬ್ ಚಾನೆಲ್ ಏನಿದೆ ಇದನ್ನು ಡೆವಲಪ್ ಮಾಡಿದವರು ವಿ ರೀಚ್ ಅಕಾಡೆಮಿ ಅಂಥೇಳಿ. ಸೊ ಈ ವಿ ರೀಚ್ ಅಕಾಡೆಮಿಯ ಬಗ್ಗೆ ಹೇಳೋದಾದರೆ ಇದು ಉಡುಪಿಯಲ್ಲಿ ಪ್ರೊಫೆಷ್ನಲ್ ಕೋರ್ಸಸ್ಗಳಾದ CA, CS, CMA ಈ ಕೋರ್ಸ್ಗಳಿಗೆ ಆಫ್ಲೈನಲ್ಲಿ ತರಬೇತಿಯನ್ನು ಕೊಡ್ತಾ ಬರ್ತಿರುವಂಥ ಒಂದು ಸಂಸ್ಥೆ. ಮುಂದಿನ ದಿನಗಳಲ್ಲಿ ಕ್ಲ್ಯಾಟ್ ಮತ್ತು CMA USCಗೂ ಕೂಡ ತರಬೇತಿಯನ್ನು ಕೊಡಲಿಕ್ಕೆ ಈ ಸಂಸ್ಥೆ ಸಜ್ಜಾಗ್ತಾ ಇದೆ. ಅದೇ ರೀತಿ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲೂ ಮುಂದಿನ ದಿನಗಳಲ್ಲಿ ಈ ಸಂಸ್ಥೆಯಿಂದ CA, CS, CMA ಕ್ಲಾಸಸ್ ಕೊಡಲ್ಪಡುತ್ತದೆ. ಸೊ ಈಗ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಈ ಕಾಂಟ್ರ್ಯಾಕ್ಟ್ ಆ್ಯಕ್ಟ್ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಇವತ್ತು ನಾನು ಡಿಸ್ಕಸ್ ಮಾಡ್ತೇನೆ. ಸೊ ಎಸ್ಪೆಷಲಿ ಇದು ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಏನಿದೆ ನಾನು ಈಗ ಡಿಸ್ಕಸ್ ಮಾಡುವಂಥದ್ದು ಇದು ಡೆಫಿನೆಟ್ಲಿ MCQ ಕ್ವಶನ್ ಪ್ಯಾಟ್ರನ್ ಇರುವಂಥ ಎಕ್ಸಾಮ್ಸ್ಗಳಾದ CSEET ಮತ್ತು CMA ಫೌಂಡೇಶನ್ ಸ್ಟೂಡೆಂಟ್ಸ್ನವರಿಗೆ ಸೊ ಡೆಫಿನೆಟ್ಲಿ ಇದು ಹೆಲ್ಪ್ಫುಲ್ ಆಗುವಂಥದ್ದು. ಅದೇ ರೀತಿ ಬೇರೆ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮಿಗೂ ಕೂಡ ಲಾ ಪೋರ್ಷನ್ ಇದ್ದರೆ ಸೊ ಅಲ್ಲಿಯೂ ಕೂಡ ಇದು ಹೆಲ್ಪ್ಫುಲ್ ಆಗುವಂಥ ಒಂದು ಪೋರ್ಷನ್. ಸೊ ನೋಡುವ, ಈಗ MCQ ಕ್ವಶನ್ಸ್ ಅಂತ ಹೇಳಿದರೆ ಗೊತ್ತು, ಅಲ್ಲಿ ಒಂದು ಕ್ವಶನ್ ಕೊಟ್ಟಿರ್ತಾರೆ, 4 ಆಪ್ಷನ್ಸ್ ಇರ್ತದೆ. ಸೊ 4 ಆಪ್ಷನ್ಸಲ್ಲಿ ನಾವು ಕರೆಕ್ಟ್ ಆನ್ಸರನ್ನು ಸಿಲೆಕ್ಟ್ ಮಾಡಬೇಕಾಗ್ತದೆ. ಸೊ ಈಗ ನೋಡುವ, ಒಂದೊಂದೇ ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತಾ ಹೋಗುವ. ಎಸ್, ಹಾಂ, ಫಸ್ಟ್ ಕ್ವಶನ್, ದ ಇಂಡಿಯನ್ ಕಾಂಟ್ರಾಕ್ಟ್ ಲಾ ಈಸ್ ಬೇಸ್ಡ್ ಆನ್ ಇಂಗ್ಲಿಷ್ ಲಾ, ಆಸ್ಟ್ರೇಲಿಯನ್ ಲಾ, ಅಮೇರಿಕನ್ ಲಾ, ಫ್ರೆಂಚ್ ಲಾ. ಸೊ ಈಗ ನಾವೇನು ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ 1872 ನಾವು ಸ್ಟಡಿ ಮಾಡ್ತಾ ಇದ್ದೇವಲ್ವ, ಸೊ ಈ ಲಾಕ್ಕೆ ಬೇಸ್ ಯಾವುದು ಅಂತ, ಇಂಗ್ಲೀಷ್ ಲಾವ, ಅಮೇರಿಕನ್ ಲಾವ, ಆಸ್ಟ್ರೇಲಿಯನ್ ಲಾವ, ಫ್ರೆಂಚ್ ಲಾವ ಅಂತ 4 ಆಪ್ಷನ್ಸಲ್ಲಿ ನಾವು ಕರೆಕ್ಟ್ ಆನ್ಸರನ್ನು ಸಿಲೆಕ್ಟ್ ಮಾಡಬೇಕು. ಸೊ ಖಂಡಿತವಾಗಿಯೂ ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವುದು ಅಂತ ಹೇಳಿದರೆ ಆಪ್ಷನ್ ಎ, ಇಂಗ್ಲೀಷ್ ಲಾ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಯಾಕೆ ಇಂಗ್ಲೀಷ್ ಲಾ ಅಂತ ಹೇಳಿದರೆ, ಸೊ ಆ್ಯಕ್ಚುಲಿ ನಿಮ್ಗೆ ಗೊತ್ತು, ನಮ್ಮ ದೇಶದ ಅತಿ ದೊಡ್ಡ ಭಾಗವನ್ನು 1947 ತನಕ ಆಡಳಿತ ಮಾಡ್ತಿದ್ದವರು ಬ್ರಿಟಿಷರು ಅಥವಾ ಇಂಗ್ಲೀಷರು. ಮತ್ತು ಈ ಕಾಂಟ್ರಾಕ್ಟ್ ಲಾ ಏನಿದೆ ಇದು ಎನ್ಯಾಕ್ಟ್ ಆದದ್ದು ಯಾವಾಗ ಅಂತ ಹೇಳಿದರೆ 1872 ಅಲ್ಲಿ. ಸೊ ಆವಾಗ ಡೆಫಿನೆಟ್ಲಿ ಇಲ್ಲಿ ನಮ್ಮ ದೇಶದಲ್ಲಿ ಬ್ರಿಟಿಷರ ಸಾಮ್ರಾಜ್ಯ ಇತ್ತು, ಬ್ರಿಟಿಷರ ರೂಲಿಂಗ್ ಇತ್ತು. ಸೊ ಹಾಗಾಗಿ ಡೆಫಿನೆಟ್ಲಿ ನಮ್ಮ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಏನಿದೆ ಅದು ಇಂಗ್ಲೀಷ್ ಲಾದ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಸೆಕೆಂಡ್ ಕ್ವಶನ್, ದ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ 1872 contains the basic principles of the contract, is not complete code on contract, does not cover all types of contract, all of the above. ಸೊ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ನ ಫೀಚರ್ಸ್ನ ಬಗ್ಗೆ ಅವರು ಹೇಳಿದ್ದಾರೆ. ಸೊ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. 4 ಆಪ್ಷನ್ಸ್ ಅದು ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ನ ಫೀಚರ್ಸ್. ಕಂಟೈನ್ಸ್ ದ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಕಾಂಟ್ರಾಕ್ಟ್. ಹೌದು, ನಮ್ಮ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟಲ್ಲಿ ಕಾಂಟ್ರಾಕ್ಟ್ನ ಬೇಸಿಕ್ ಪ್ರಿನ್ಸಿಪಲ್ಸ್ ಇದೆ. ಇಟ್ ಈಸ್ ನಾಟ್ ಕಂಪ್ಲೀಟ್ ಕೋಡ್ ಆಫ್ ಕಾಂಟ್ರಾಕ್ಟ್. ಸೊ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಏನಿದೆ ಪೂರ್ತಿ ಕಾಂಟ್ರಾಕ್ಟಿಗೆ ಸಂಬಂಧಪಟ್ಟ ಕಾನೂನಲ್ಲ.
ಯಾಕಂತ ಹೇಳಿದರೆ ಕೆಲವೊಂದು ಬೇರೆ ಬೇರೆ ಸ್ಪೆಷಲ್ ಕಾಂಟ್ರಾಕ್ಟಿಗೆ ಸಂಬಂಧಪಟ್ಟ ಹಾಗೆ ಬೇರೆಯೇ ಕಾನೂನಿದೆ. ಉದಾಹರಣೆಗೆ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಇರ್ಬೋದು, ಸೇಲ್ ಆಫ್ ಗೂಡ್ಸ್ ಆ್ಯಕ್ಟ್ ಇರ್ಬೋದು. ಸೊ ಅದಕ್ಕೆ ಬೇರೆಯೇ ಕಾನೂನಿದೆ. ಸೊ ಹಾಗಾಗಿ ಇಟ್ಸ್ ನಾಟ್ ಎ ಕಂಪ್ಲೀಟ್ ಕೋಡ್ ಆಫ್ ಕಾಂಟ್ರಾಕ್ಟ್. ಅಂದರೆ ಎಲ್ಲ ಕಾಂಟ್ರಾಕ್ಟಿಗೆ ಸಂಬಂಧಪಟ್ಟ ಕಾನೂನು ಒಂದೇ ಕಡೆ ಇರುವಂಥದ್ದು ಅಲ್ಲ, ಖಂಡಿತ ಅಲ್ಲ. ಮೂರನೇದು, ಡಸ್ ನಾಟ್ ಕವರ್ ಆಲ್ ಟೈಪ್ಸ್ ಆಫ್ ಕಾಂಟ್ರಾಕ್ಟ್. ಸರಿ, ಸೊ ಎಲ್ಲ ಥರದ ಕಾಂಟ್ರಾಕ್ಟ್ ಕೂಡ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟಲ್ಲೇ ಬರೋದಿಲ್ಲ. ಸೊ ಹಾಗಾದರೆ ಇದು ಮೂರೂ ಕೂಡ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ನ ಫೀಚರ್ಸ್. ಈ ಮೂರೂ ಕೂಡ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ನ ಫೀಚರ್ಸ್ ಆಗಿರೋದ್ರಿಂದ ಡೆಫಿನೆಟ್ಲಿ ಈ 4 ಆಪ್ಷನ್ಸಲ್ಲಿ ಕರೆಕ್ಟ್ ಆನ್ಸರ್ ಯಾವುದು? ಆಲ್ ಆಫ್ ದಿ ಅಬೋವ್ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಡಿ. ನೆಕ್ಸ್ಟ್, ಮೂರನೇ ಕ್ವಶನ್. ಹಾಂ, ಎ ಕಾಂಟ್ರಾಕ್ಟ್ is any dash between two or more parties which is enforceable by law. A contract is any dash between two or more parties which is enforceable by law, whether it is offer, whether it is acceptance, whether it is promise or whether it is agreement. So definitely ನಮ್ಗೆ ಗೊತ್ತುಂಟು ಕಾಂಟ್ರಾಕ್ಟ್ನ ಡೆಫಿನೇಷನ್ ಏನುಂಟು. ಎಗ್ರಿಮೆಂಟ್ ಎನ್ಫೋರ್ಸೇಬಲ್ ಬೈ ಲಾ ವಿಲ್ ಬಿ ಕನ್ಸಿಡರ್ಡ್ ಆಸ್ ದ ಕಾಂಟ್ರಾಕ್ಟ್. ಸೊ ಯಾವ ಎಗ್ರಿಮೆಂಟನ್ನು ನಾವು ಕಾನೂನು ಪ್ರಕಾರ ಎನ್ಫೋರ್ಸ್ ಮಾಡ್ಬೋದು, ಆ ಎಗ್ರಿಮೆಂಟನ್ನು ನಾವು ಕಾಂಟ್ರಾಕ್ಟ್ ಅಂತ ಹೇಳಿ ಕರಿತೇವೆ. ಸೊ ಹಾಗಾದರೆ ಈ 4 ಆಪ್ಷನ್ಸಲ್ಲಿ ಕರೆಕ್ಟ್ ಯಾವುದು? ಸೊ ಡೆಫಿನೆಟ್ಲಿ ಎಸ್, ದಟ್ ಈಸ್ ಎಗ್ರಿಮೆಂಟ್. ಎಸ್. ಇನ್ನು 4ನೇ ಕ್ವಶನ್. ಲಾ ಆಫ್ ಕಾಂಟ್ರಾಕ್ಟ್ ಡೀಲ್ಸ್ ವಿತ್ ಡ್ಯಾಶ್. ಈ ಲಾ ಆಫ್ ಕಾಂಟ್ರಾಕ್ಟ್ ಉಂಟಲ್ವಾ, ಅದು ಡೀಲ್ ಮಾಡುವಂಥ ಸಬ್ಜೆಕ್ಟ್ ಯಾವುದು, ಟಾಪಿಕ್ ಯಾವುದು ಅಂತ. ಟ್ಯಾಕ್ಸೇಷನ್? ಖಂಡಿತ ಇಲ್ಲಪ್ಪ. ಟ್ಯಾಕ್ಸೇಷನಿಗೂ ಮತ್ತು ಕಾಂಟ್ರಾಕ್ಟಿಗೂ ಏನು ಸಂಬಂಧ? ಲಾ ಆಫ್ ಟ್ರಾನ್ಸ್ಫರ್? ಎಸ್, ಟ್ರಾನ್ಸ್ಫರ್ ಕೂಡ ಅಲ್ಲ. ಟ್ರಾನ್ಸ್ಫರಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಕಾನೂನಿದೆ. ಲಾ ಆಫ್ ಓನರ್ಶಿಪ್? ಓನರ್ಶಿಪ್ ಕೂಡ ಅಲ್ಲ. ಎನ್ಫೋರ್ಸ್ಮೆಂಟ್ ಆಫ್ ಆಬ್ಲಿಗೇಷನ್ ಎರೈಸಿಂಗ್ ಫ್ರಮ್ ಎಗ್ರಿಮೆಂಟ್. ಸೊ ಈ ಎಗ್ರಿಮೆಂಟ್ನ ಮುಖಾಂತರ ಎರೈಸ್ ಆಗುವಂಥ ಪ್ರಾಮಿಸಸ್ ಏನಿದೆ, ಎರೈಸ್ ಆಗುವಂಥ ಆಬ್ಲಿಗೇಷನ್ಸ್ ಏನಿದೆ, ಅದನ್ನು ಎನ್ಫೋರ್ಸ್ ಮಾಡುವಂಥ ಲಾವೇ ಲಾ ಆಫ್ ಕಾಂಟ್ರಾಕ್ಟ್. ಎಗ್ರಿಮೆಂಟ್ ಎನ್ಫೋರ್ಸೇಬಲ್ ಬೈ ಲಾ. ನಮ್ಮ ಡೆಫಿನೇಷನ್ನೇ ಹೇಳ್ತಾ ಉಂಟು, ಎಗ್ರಿಮೆಂಟ್ ಎನ್ಫೋರ್ಸೇಬಲ್ ಬೈ ಲಾ ಅಂತ ಹೇಳಿ. ಸೊ ಹಾಗಾದರೆ ವಿಚ್ ಆಪ್ಷನ್ ಈಸ್ ದ ಕರೆಕ್ಟ್ ಆಪ್ಷನ್? ದಟ್ ಈಸ್ ಆಪ್ಷನ್ ಡಿ. ನೆಕ್ಸ್ಟ್, 5ನೇ ಕ್ವಶನ್. Agreement is a promise, contract, enforceable by law, none of the above. ಸೊ ಎಗ್ರಿಮೆಂಟ್, ಸರಿ, ಎಗ್ರಿಮೆಂಟಲ್ಲಿ ಪ್ರಾಮಿಸ್ ಇದೆ, ಬಟ್ ಒಂದು ಸಿಂಗಲ್ ಪ್ರಾಮಿಸ್ ಅಲ್ಲ. ಎಗ್ರಿಮೆಂಟ್ ಮತ್ತು ಕಾಂಟ್ರಾಕ್ಟ್ ಒಂದೇ ಅಲ್ಲ. ಎಗ್ರಿಮೆಂಟ್ ಎನ್ಫೋರ್ಸೇಬಲ್ ಬೈ ಲಾ ಈಸ್ ಎ ಕಾಂಟ್ರಾಕ್ಟ್. ಸೊ ಎನ್ಫೋರ್ಸೇಬಲ್ ಬೈ ಲಾ. ಸೊ ಎಗ್ರಿಮೆಂಟ್ ಅಲ್ಲಿ ಏನು ಕೇಳಿದ್ದಾರೆ ಮತ್ತು ಅದಕ್ಕೂ ಸಂಬಂಧನೇ ಇಲ್ಲ. ಸೊ ಡೆಫಿನೆಟ್ಲಿ ಈ 4 ಆಪ್ಷನ್ಸಲ್ಲಿ ಕರೆಕ್ಟ್ ಆಪ್ಷನ್ಸ್ ಯಾವುದು ಅಂತ ಹೇಳಿದರೆ ನನ್ ಆಫ್ ದಿ ಅಬೋವ್. ಆಪ್ಷನ್ ಡಿ ವಿಲ್ ಬಿ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಎಸ್, ಡಿ ವಿಲ್ ಬಿ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, an agreement enforceable by law is called. Yes, definitely ಹೇಳ್ಬೋದು. An agreement enforceable by law is called? Yes, it is nothing but contract. It is nothing but contract. Option B will be the correct answer. A contract is a contract from the time it is made, from the time its performance is due, at the time from its performance, none of the above. ಈಗ ಒಂದು ಕಾಂಟ್ರಾಕ್ಟ್ ಅಂಥೇಳಿ ಯಾವಾಗದಿಂದ ಕನ್ಸಿಡರ್ ಮಾಡಬೇಕು ಅಂತ. ಫ್ರಮ್ ದ ಟೈಮ್ ಇಟ್ ಈಸ್ ಮೇಡ್, ನೀವು ಕಾಂಟ್ರಾಕ್ಟ್ಗೆ ಯಾವಾಗ ಎಂಟ್ರ್ ಆಗಿದ್ದೀರಿ ಆ ಮೂಮೆಂಟಿಂದ ಅದು ಕಾಂಟ್ರಾಕ್ಟಾ, ಅಥವಾ ಆ ಕಾಂಟ್ರಾಕ್ಟ್ನ ಪ್ರಕಾರ ನೀವು ಯಾವಾಗ ಪರ್ಫಾರ್ಮೆನ್ಸ್ ಮಾಡಬೇಕಿತ್ತು ಆವಾಗ ಅದು ಕಾಂಟ್ರಾಕ್ಟಾ, ಅಥವಾ ನೀವು ಪರ್ಫಾರ್ಮ್ ಮಾಡಬೇಕಾದ್ರೆ ಕಾಂಟ್ರಾಕ್ಟಾ? ನನ್ ಆಫ್ ದಿ ಅಬೌವ್. ಸೊ 4 ಆಪ್ಷನ್ಸಲ್ಲಿ ಕರೆಕ್ಟ್ ಯಾವುದು ಅಂತ. ಸೊ ಕರೆಕ್ಟ್ ಆನ್ಸರ್, ಸೊ ನೀವು ಕಾಂಟ್ರಾಕ್ಟ್ ಅಂಥೇಳಿ ಯಾವಾಗ ಎಂಟ್ರ್ ಆದ್ರೆ ದಟ್ ಮೂಮೆಂಟ್
ದಟ್ ಕಾಂಟ್ರ್ಯಾಕ್ಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ದ ಕಾಂಟ್ರ್ಯಾಕ್ಟ್. ನೀವು ಪರ್ಫಾರ್ಮ್ ಮಾಡುವಂಥದ್ದು ದಿನ ಇನ್ನಿದೆ, ಅಥವಾ ಮುಂದೆ ಯಾವುದೋ ಒಂದು ದಿನದಲ್ಲಿ ನೀವು ಅದರ ಪ್ರಾಮಿಸನ್ನು ಪರ್ಫಾರ್ಮ್ ಮಾಡ್ತೀರಿ, ಅದು ಯಾವುದಿಲ್ಲ ಲೆಕ್ಕಕ್ಕೆ ಬರುವುದಿಲ್ಲ. ನೀವು ಒಂದು ಸರ್ತಿ ಎಗ್ರಿ ಆದ್ರಿ, ಕಾಂಟ್ರ್ಯಾಕ್ಟ್ ಎಂಟ್ರ್ ಆದ್ರಿ, ಕಾಂಟ್ರ್ಯಾಕ್ಟ್ ಎಂಟ್ರ್ ಆದ ಮೂಮೆಂಟಿಂದ ಇಟ್ ಈಸ್ ಕಾಂಟ್ರ್ಯಾಕ್ಟ್. ಸೊ ಆಪ್ಷನ್ ಎ ವಿಲ್ ಬಿ ದ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 8. ಎಸ್, ಕ್ವಶನ್ ನಂಬರ್ 8 ಸೋಷಿಯಲ್ ಎಗ್ರಿಮೆಂಟ್ಸಿಗೆ ಸಂಬಂಧಪಟ್ಟದ್ದು. ಸೋಷಿಯಲ್ ಎಗ್ರಿಮೆಂಟ್ಸ್ ಆರ್ ಎನ್ಫೋರ್ಸೇಬಲ್ ಇನ್ ದ ಕೋರ್ಟ್ಸ್, ನಾಟ್ ಎನ್ಫೋರ್ಸೇಬಲ್ ಇನ್ ದ ಕೋರ್ಟ್ಸ್, ಸಬ್ಜೆಕ್ಟ್ ಟು ಲೀಗಲ್ ಆಬ್ಲಿಗೇಷನ್ಸ್ ಮೇಡ್ ಬೈ ಸೋಷಿಯಲ್ ವರ್ಕರ್ಸ್. ಸೋಷಿಯಲ್ ಎಗ್ರಿಮೆಂಟ್ ಅಂತ ಹೇಳಿದರೆ ಏನಂತ? ಸೋಷಿಯಲ್ ಎಗ್ರಿಮೆಂಟ್ ಅಂತ ಹೇಳಿದರೆ, ಈಗ ನಾವು ನಮ್ಮ ಡೇ ಟು ಡೇ ಲೈಫಲ್ಲಿ ಕೆಲವೊಂದು ಎಗ್ರಿಮೆಂಟ್ಸ್ ನಾವು ಎಂಟ್ರ್ ಆಗ್ತವೆ. ಈಗ ಕೆಲವೊಮ್ಮೆ ನಾವು ನಮ್ಮ ಫ್ರೆಂಡಿಗೆ ಕರಿಬೋದು, ಟೀ ಕುಡಿಲಿಕ್ಕೆ ಹೋಗುವ, ಊಟ ಮಾಡಲಿಕ್ಕೆ ಹೋಗುವ, ಅವು ಒಪ್ತಾನೆ, ದರ್ ಇಸ್ ಎ ಎಗ್ರಿಮೆಂಟ್. ಅಥವಾ ಈಗ ಒಂದು ಮನೆಯಲ್ಲಿ ಹಸ್ಬೆಂಡ್ ವೈಫಿಗೆ ಪ್ರಾಮಿಸ್ ಮಾಡ್ಬೋದು, ನಾನು ನಿಮಗೆ ಬಂಗಾರ ತಂದು ಕೊಡ್ತೇನೆ, ಸೊ ಹಾಗೆ ಹೀಗೆ ಅಂತ ಹೇಳಿ. ಸೊ ಇದೆಲ್ಲವೂ ಕೂಡ ಸೋಷಿಯಲ್ ಎಗ್ರಿಮೆಂಟ್ಸ್ ಅಂತ ಹೇಳಿ ನಾವು ಕರಿತೇವೆ. ಸೊ ಹಾಗಾದರೆ ಸೋಷಿಯಲ್ ಎಗ್ರಿಮೆಂಟ್ಸಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾವು ಕೋರ್ಟಿಗೆ ಹೋಗಿ ಎನ್ಫೋರ್ಸ್ ಮಾಡಲಿಕ್ಕೆ ಸಾಧ್ಯ ಉಂಟಾ? ಇಲ್ಲ, ಇಟ್ ಈಸ್ ನಾಟ್ ಎಟ್ ಆಲ್ ಎನ್ಫೋರ್ಸೇಬಲ್. ಸೊ ಹಾಗಾದರೆ ಕರೆಕ್ಟ್ ಆನ್ಸರ್, ನಾಟ್ ಎನ್ಫೋರ್ಸೇಬಲ್ ಇನ್ ದ ಕೋರ್ಟ್ಸ್, ನಾಟ್ ಎನ್ಫೋರ್ಸೇಬಲ್ ಇನ್ ದ ಕೋರ್ಟ್ಸ್. ಹಾಂ, ಟರ್ಪೀಸ್ ಕಾಂಟ್ರ್ಯಾಕ್ಟ್ಸ್ ಮೀನ್ಸ್, ಟರ್ಪೀಸ್ ಕಾಂಟ್ರ್ಯಾಕ್ಟ್ ಮೀನ್ಸ್, ಸೊ ಟರ್ಪೀಸ್ ಅಂತ ಹೇಳಿದರೆ ಏನು ಅಂತ. ಸೊ ಆ್ಯಕ್ಚುಲಿ ಲ್ಯಾಟಿನ್ ವರ್ಡ್ ಅದು. ಸೊ ಅದರ ಕರೆಕ್ಟ್ ಆನ್ಸರ್ ಏನಂತ ಹೇಳಿದರೆ ಆ್ಯನ್ ಇನ್ಫಾರ್ಮಲ್ ಕಾಂಟ್ರ್ಯಾಕ್ಟ್ ಅಂತ. ಸೊ ಇಟ್ ಈಸ್ ನಥಿಂಗ್ ಬಟ್ ಇನ್ಫಾರ್ಮಲ್ ಕಾಂಟ್ರ್ಯಾಕ್ಟ್. ಸೊ 4 ಆಪ್ಷನ್ಸ್ ಇದೆ ಅಲ್ಲಿ, ಬಟ್ ಇಟ್ ಈಸ್ ನಥಿಂಗ್ ಬಟ್ ಆ್ಯನ್ ಇನ್ಫಾರ್ಮಲ್ ಕಾಂಟ್ರ್ಯಾಕ್ಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ದ ಟರ್ಪೀಸ್. ಸೊ ದಟ್ ಈಸ್ ದಿ 9th ಕ್ವಶನ್. ಸೊ ಕ್ವಶನ್ ನಂಬರ್ 10. An executory contract, an executory contract is a contract made without works. ಆಗೋದಿಲ್ಲ. ಕಾಂಟ್ರ್ಯಾಕ್ಟ್ ಅಂತ ಹೇಳಿದರೆ ಪ್ರಾಮಿಸ್ ಇದ್ದೇ ಇರ್ತದೆ. ಎ ಕಾಂಟ್ರ್ಯಾಕ್ಟ್ ಎನ್ಫೋರ್ಸೇಬಲ್ ಬೈ ದ ಆಪ್ಷನ್ ಆಫ್ ಒನ್ ಪಾರ್ಟಿ, ದಟ್ ಈಸ್ ಆಲ್ಸೋ ನಾಟ್ ದ ಕರೆಕ್ಟ್ ಆನ್ಸರ್. ಸಮಥಿಂಗ್ ಸ್ಟಿಲ್ ರಿಮೇನ್ಸ್ ಟು ಬಿ ಪರ್ಫಾರ್ಮ್ಡ್ ಇನ್ ಕಾಂಟ್ರ್ಯಾಕ್ಟ್, ಎಸ್, ದಟ್ ವಿಲ್ ಬಿ ದ ಕರೆಕ್ಟ್ ಆನ್ಸರ್. ಸೊ ಅಂದರೆ ಈ ಎಕ್ಸಿಕ್ಯೂಟರಿ ಮತ್ತು ಎಕ್ಸಿಕ್ಯೂಟೆಡ್ ಅಂಥೇಳಿ 2 ರೀತಿಯ ಕಾಂಟ್ರ್ಯಾಕ್ಟ್ ಇದೆ. ಎಕ್ಸಿಕ್ಯೂಟೆಡ್ ಅಂತ ಹೇಳಿದರೆ ಕಾಂಟ್ರ್ಯಾಕ್ಟ್ನ ಪ್ರಕಾರ ನೀವು ಏನು ಪರ್ಫಾರ್ಮ್ ಮಾಡಬೇಕಿತ್ತು ಅದನ್ನು ಪರ್ಫಾರ್ಮ್ ಮಾಡಿದರೆ ಅದು ಎಕ್ಸಿಕ್ಯೂಟೆಡ್. ಬಟ್ ಕಾಂಟ್ರ್ಯಾಕ್ಟ್ನ ಪ್ರಕಾರ ಪರ್ಫಾರ್ಮೆನ್ಸ್ ಇನ್ನೂ ಸಹ ಆಗಲಿಲ್ಲ, ಯಾವುದೋ ಒಂದು ಫ್ಯೂಚರ್ ಡೇಟಲ್ಲಿ ಪರ್ಫಾರ್ಮೆನ್ಸ್ ಮಾಡುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಇವತ್ತಿನ ದಿನಕ್ಕೆ ನೀವು ಕಾಂಟ್ರ್ಯಾಕ್ಟಿಗೆ ಎಂಟ್ರ್ ಆದ್ರಿ, ಆದರೆ ನೀವು ಪ್ರಾಮಿಸ್ ಮಾಡುವಾಗ ಹೇಳಿದ್ರಿ ನಾವು 10ನೇ ದಿನಕ್ಕೆ ನಾವು ಅದನ್ನು ಪರ್ಫಾರ್ಮ್ ಮಾಡ್ತೇವೆ ಅಂತೆ. ಸೊ ಹಾಗಾದರೆ ಇವತ್ತಿನ ದಿನದಿಂದ 10ನೇ ದಿನ ತನಕ, ಅಂದರೆ ನೀವು ಪರ್ಫಾರ್ಮ್ ಮಾಡುವ ದಿನ ತನಕ ಆ ಕಾಂಟ್ರ್ಯಾಕ್ಟ್ ಏನಿದೆ, ಸೊ ದಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ದ ಎಕ್ಸಿಕ್ಯೂಟರಿ. ಅಂದರೆ ಅದರಲ್ಲಿ ಪರ್ಫಾರ್ಮೆನ್ಸ್ ಇನ್ನೂ ನಾವು ಪರ್ಫಾರ್ಮ್ ಮಾಡಬೇಕು. ಸೊ ದ ಆನ್ಸರ್ ಈಸ್ ಆಪ್ಷನ್ ಸಿ, ಆಪ್ಷನ್ ಸಿ. ಕ್ವಶನ್ ನಂಬರ್ 11. The term proposal used in the Indian Contract Act is synonymous with the term contract, offer, agreement, none of these. ಸೊ ಈ ಪ್ರಪೋಸಲ್ ಇದೆ ಅಲ್ವಾ, ಆ ಪ್ರಪೋಸಲಿಗೆ ಈಕ್ವಲೆಂಟ್ ಆಗಿರುವಂಥ ಟರ್ಮ್ ಯಾವುದು ಅಂತ. ಸೊ ಪ್ರಪೋಸಲಿಗೆ ಈಕ್ವಲೆಂಟ್ ಆಗಿರುವಂಥ ಟರ್ಮ್ ಡೆಫಿನೆಟ್ಲಿ ಎಸ್, ಆಪ್ಷನ್ ಬಿ, ಆಫರ್. ಸೊ ಆಫರ್ ಇಸ್ ದ ಕರೆಕ್ಟ್ ಆನ್ಸರ್. ಇನ್ನು 12th ಕ್ವಶನ್, ಜನರಲ್ ಆಫರ್. ಸೊ ಜನರಲ್ ಆಫರ್ ಕ್ಯಾನ್ ಬಿ ಎಕ್ಸೆಪ್ಟೆಡ್. ಸೊ ಜನರಲ್ ಆಫರ್ ಅಂತ ಹೇಳಿದರೆ ಏನು ಅಂತ. ಜನರಲ್ ಆಫರ್ ಅಂತ ಹೇಳಿದರೆ ಈಗ ಒಂದು ಆಫರ್ ಮಾಡಬೇಕಾದ್ರೆ ಆಫರರ್ ಏನಿದ್ದಾನೆ, ಸೊ ಹಿ ಮೇಡ್ ದ ಆಫರ್ ಟು ದ ವರ್ಲ್ಡ್ ಎಟ್ ಲಾರ್ಜ್. ಸೊ ಇಡೀ ಒಂದು ಪ್ರಪಂಚಕ್ಕೆ ಅಡ್ರೆಸ್ ಮಾಡಿದ, ಅಂದರೆ ಒಬ್ಬ ಪರ್ಟಿಕ್ಯುಲರ್ ಪರ್ಸನಿಗೆ ಅಡ್ರೆಸ್ ಮಾಡಿರುವಂಥ ಆಫರ್ ಅಲ್ಲ. ದ್ಯಾಟ್ ಆಫರ್ ಈಸ್ ಮೇಡ್ ಬೈ ದಿ ಆಫರರ್ ಟು ಎನಿ ಒನ್. ಸೊ ಯಾರು ಕೂಡ ಅದನ್ನು ಎಕ್ಸೆಪ್ಟ್ ಮಾಡ್ಬೋದು ಬೈ ಫುಲ್ಫಿಲ್ಲಿಂಗ್ ದ ಕಂಡೀಷನ್ಸ್ ಗಿವನ್ ಇನ್ ದ್ಯಾಟ್ ಪರ್ಟಿಕ್ಯುಲರ್ offer. Such offers are called as the general offer. So that means general offer can be accepted by person to whom it is addressed. So it is not at all addressed to a particular person.
ಇದು ಒಬ್ಬ ವ್ಯಕ್ತಿಗೆ ಅಡ್ರೆಸ್ ಮಾಡಿರುವಂಥ ಆಫರೇ ಅಲ್ಲ. ನೀವು ಒಬ್ಬ ವ್ಯಕ್ತಿಗೆ ಅಡ್ರೆಸ್ ಮಾಡಿರುವಂಥ ಆಫರ್ ಆದರೆ ಅದು ಜನರಲ್ ಆಫರ್ ಆಗೋದಿಲ್ಲ. ಜನರಲ್ ಪಬ್ಲಿಕ್ ಎಟ್ ಲಾರ್ಜ್ ಎಲ್ಲರೂ ಎಕ್ಸೆಪ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ಆಫರ್ ಯಾರು ಎಕ್ಸೆಪ್ಟ್ ಮಾಡ್ಬೋದು? ಎನಿಬಡಿ ಫುಲ್ಫಿಲ್ಲಿಂಗ್ ದ ಕಂಡೀಷನ್ಸ್ ಅಟ್ಯಾಚ್ಡ್ ಟು ದ ಆಫರ್. ಸೊ ಆಫರಿಗೆ ಅಟ್ಯಾಚ್ ಆಗಿರುವಂಥ ಕಂಡೀಷನ್ಸ್ ಏನಿದೆ ಅದನ್ನು ಫುಲ್ಫಿಲ್ ಮಾಡಿ ಅದನ್ನು ಎಕ್ಸೆಪ್ಟ್ ಮಾಡ್ಬೋದು. ಸೊ ಓನ್ಲಿ ಸೀನಿಯರ್ ಸಿಟಿಸನ್ಸ್ ಹ್ಯಾವಿಂಗ್ ಪರ್ಮನೆಂಟ್ ಅಕೌಂಟ್ ನಂಬರ್, ಸೊ ಅದು ಕೂಡ ಕರೆಕ್ಟ್ ಆನ್ಸರ್ ಅಲ್ಲ. ಸೊ ಆಪ್ಷನ್ ಸಿ ವಿಲ್ ಬಿ ದ ಕರೆಕ್ಟ್ ಆನ್ಸರ್ಸ್. ಅಂದರೆ ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಏನಿದೆ ಇದನ್ನು ಆನ್ಸರ್ ಮಾಡಬೇಕಾದ್ರೆ ಸೊ ಆ ಕಾನ್ಸೆಪ್ಟ್ಸ್ ಕ್ಲಾರಿಟಿ ಇದ್ದರೆ ಡೆಫಿನೆಟ್ಲಿ ನಾವು ತುಂಬ ಈಸಿಲಿ ಆನ್ಸರ್ ಮಾಡ್ಬೋದು. ಯಾಕಂದರೆ ಈಗ ನಾವು ಇಲ್ಲಿ 12 ಕ್ವಶನ್ಸ್ ನೋಡಿತ್ತು. ಸೊ ಆಲ್ಮೋಸ್ಟ್ ನಮ್ಮ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟಲ್ಲಿ ಬರುವಂಥ ಬೇರೆ ಬೇರೆ ಕಾನ್ಸೆಪ್ಟಿಗೆ ಸಂಬಂಧಪಟ್ಟ ಕ್ವಶನ್ಸನ್ನು ಕೇಳಿದ್ದಾರೆ. ಸೊ ಕಾಂಟ್ರಾಕ್ಟ್ ಡೆಫಿನೇಷನ್ನ ಬಗ್ಗೆ, ಎಗ್ರಿಮೆಂಟ್ನ ಬಗ್ಗೆ, ಆಫರ್ನ ಬಗ್ಗೆ. ಸೊ ಹಾಗಾಗಿ ಈ ಒಂದು ಇದು MCQ ಬೇಸ್ಡ್ ಪೇಪರ್ಸ್ ಆಗಿದ್ದರೂ ಕೂಡ ಸೊ ನಾವು ಕಾನ್ಸೆಪ್ಟನ್ನು ಕ್ಲಿಯರಾಗಿ ಕಲಿಬೇಕು. ಸೊ ಕಾನ್ಸೆಪ್ಟಾಗಿ ಕ್ಲಿಯರ್ ಕಲಿತ್ರೆ ನಮಗೆ ಯಾವುದೇ MCQ ಕ್ವಶನ್ಸನ್ನು ಆನ್ಸರ್ಸ್ ಮಾಡ್ಬೋದು. ಸೊ ಡೆಫಿನೆಟ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂಥೇಳಿ ಅಂದ್ಕೊಳ್ತೇನೆ. ಸೊ ಇದೇ ಥರ ಈ ವಿಡಿಯೋವನ್ನು ವಾಚ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ನಿಮಗೆ ಈ ಆಫ್ಲೈನ್ ಕ್ಲಾಸಸ್ನ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಸೊ ಈ ವಿಡಿಯೋದಲ್ಲಿ ಸ್ಕ್ರೋಲ್ ಆಗ್ತಿರುವಂಥ ನಂಬರ್ ಏನಿದೆ ಸೊ ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ಸೊ ಹೆಚ್ಚಿನ ಮಾಹಿತಿ ಕೂಡ ನೀವು ಪಡಿಬಹುದು. ಸೊ ನಮಸ್ಕಾರ, ಥ್ಯಾಂಕ್ ಯು.